ಐಡಿಯಲ್ ವೇಟ್, ಪಪ್ಪು ಅಂಡರ್ ವೇಟ್, ನಾನು ಓವರ್ ವೇಟ್. ಎಲ್ಲರೂ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ದಿನ ಗ್ಯಾಪ್ ಕೊಟ್ಟು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ಮೇಲಾದ್ರೂ ವೀಕ್ಲಿ 3 ಡೇಸ್ ಆದ್ರೂ ನಾನು ಲಾಂಗ್ ವೀಡಿಯೋನ ಮಾಡೋಣ. ಡೈಲಿ ಒಂದೊಂದು ಶಾರ್ಟ್ ವೀಡಿಯೋ ಆದ್ರೂ ಹಾಕೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ನನ್ನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ. ಯಾಕಂದರೆ ಪ್ರತಿ ಸಲ ನಾನು ಇದನ್ನು ಹೇಳುವಾಗಲೂ ಹೇಳಿದ್ದೀನಿ, ಏನಾದರೂ ಒಂದು ಅಡೆತಡೆ ಬರುತ್ತೆ ಅಂತ. ಇವತ್ತೇನು ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಅಲ್ವಾ, ಇವತ್ತು ಆಯಿತು. ಏನಪ್ಪ ಅಂತಂದರೆ ಎಲ್ಲನೂ ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟಿದ್ದೆ, ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕು ಇವತ್ತಿಂದ ಅಂತ ಹೇಳಿ. ಆದರೆ ಆಮೇಲೆ ಅನ್ಕೋತಿದ್ದೀನಿ, ಮೊಬೈಲ್ ಇಟ್ಕೊಳ್ಳೋಕ್ಕೆ ಟ್ರೈಪಾಡು ಮೊಬೈಲ್ ವೆಯ್ಟಿಗೆ ಹಂಗೆ ಬಗ್ತಾಯಿದೆ. ಒಂದು ಸಲ ಬಿದ್ದೋಗ್ಬಿಟ್ಟಿತ್ತು, ಆವಾಗಿಂದ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ಅದು ಹೆಂಗೂ ಅಡ್ಜಸ್ಟ್ ಮಾಡೋಕ್ಕೆ ಬರ್ತಿಲ್ಲ. ಹಾಗಾಗಿ ಹಸ್ಬೆಂಡ್ ಹತ್ರ ಹೇಳಿದ್ದೀನಿ, ಒಂದು ಟ್ರೈಪಾಡ್ ಬೇಕಾಗುತ್ತೆ, ಕನ್ಸಿಸ್ಟೆನ್ಸಿಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಅದಕ್ಕಿಂತ ಏನೂ ಹೇಳಿಲ್ಲ ಅವರು. ಬಟ್ ನಾನಿವತ್ತು ಅಂದ್ಕೊಂಡಿದ್ದೆ ಅಲ್ವಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಹಂಗಾಗಿಬಿಟ್ಟು ಕೈಲೇ ಇಟ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ, ಅದೇ ಟ್ರೈಪಾಡ್ ಯೂಸ್ ಮಾಡ್ಕೊಂಡು ಇವತ್ತು ಆರ್ಡರ್ ಮಾಡಿದ್ರೂ ಬರೋಕ್ಕೆ ಒಂದು 2-3 ಡೇಸ್ ಆದರೂ ಬೇಕಲ್ವಾ. ಹಾಗಾಗಿ ಅಂದ್ಕೊಂಡಿರೋದನ್ನು ಮುಂದೆ ಹಾಕೋದು ಬೇಡ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಬಂದು ಹಿಂದೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಮಧ್ಯಾಹ್ನ 2:15 ಆಗಿದೆ ಟೈಮು. ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೈಡಲ್ಲಿ ಸೌಂಡ್ ಬರ್ತಾ ಇರ್ಬೋದು, ಸ್ವಲ್ಪ ಇಗ್ನೋರ್ ಮಾಡಿ. ಯಾಕಂದರೆ ಮೈಕ್ ಇಲ್ಲದೆ ಇರೋದ್ರಿಂದ ಆ ಸೌಂಡ್ ಅಂತೂ ಜಾಸ್ತಿ ಕೇಳಿಸುತ್ತೆ. ಇವಾಗ ಯಾಕೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂದರೆ, ಬೆಳಿಗ್ಗೆಯಿಂದನೂ ವೀಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡೆ. ಬಟ್ ಕೆಲವೊಂದೊಂದು ಕೆಲಸಗಳಿರುತ್ತಲ್ವ, ಹಂಗೇ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇವಾಗ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದರೆ, ಸ್ಟಿಚಿಂಗ್ ಮಾಡೋದಿತ್ತು. ಸ್ಟಿಚಿಂಗಿಗೆ ಇವಾಗ ಕೂರಬೇಕು. ಇಷ್ಟೊತ್ತವರೆಗೂ ಕೆಲಸಗಳೇ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇನ್ನು ಮಕ್ಕಳು ಬರೋವರೆಗೂ ಸ್ವಲ್ಪ ಟೈಮ್ ಇರುತ್ತೆ. ಅಷ್ಟರೊಳಗೆ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದ್ರೂ ಸ್ಟಿಚ್ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಫುಲ್ ನೈಟ್ವರೆಗೂ ನಾನು ವೀಡಿಯೋ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಕೊನೆಯವರೆಗೂ ವೀಡಿಯೋನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾಡಿಬಿಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೋಟ ಫ್ರೆಶ್ ಕುಡಿಯೋಣ ಅಂಥೇಳಿ ಹಾಕ್ಕೊಂಡೆ. ಕುಡಿಬೇಕು. ಈ 3 ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು. ಜೊತೆಗೆ ಒಂದು ಫ್ರಾಕ್ ಇತ್ತು, ಒಂದು ಚಿಕ್ಕದು ಪಾಪುದು. ಇದೊಂದು ಇಷ್ಟು ನನ್ನದು ಟಾರ್ಗೆಟ್ ಇದ್ದಿದ್ದು. ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಇದು ಸ್ವಲ್ಪ ಏನು ಪ್ಯಾಚ್ ಎಲ್ಲನೂ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ಬೋದು. ಇದೆರಡೂ ಪ್ರಿನ್ಸ್ ಕಟ್ ಮತ್ತು ನಾರ್ಮಲ್ ಬ್ಲೌಸ್ ಇದೆ. ಅಷ್ಟೊಂದು ಪ್ಯಾಚ್ ಏನು ಕೊಡೋದಿಲ್ಲ, ಹಾಗಾಗಿ ಬೇಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫ್ರಾಕ್ ಕೂಡ ಅಷ್ಟೇ ಚಿಕ್ಕ ಸೈಜ್ ಅಲ್ವಾ, ಹಾಗಾಗಿ ಬೇಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೋಡೋಣ. ಸಂಜೆಗೆ ಸಾಂಬಾರು ಬೇರೆ ಮಾಡಬೇಕು, ಸ್ವಲ್ಪ ವಾಕ್ ಬೇರೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಎಲ್ಲದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋನ ನೋಡೋದನ್ನು ಮರಿಲೇಬೇಡಿ, ಓಕೆನಾ? ಬನ್ನಿ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಫಸ್ಟೇ ಹೇಳ್ತಾ ಇದ್ದೀನಿ, ಸೈಡಲ್ಲಿ ಏನಾದರೂ ಸೌಂಡ್ ಬರ್ತಾಯಿತ್ತು ಅಂತಂದರೆ ದಯವಿಟ್ಟು ಇಗ್ನೋರ್ ಮಾಡಿ. ಸ್ವಲ್ಪ ದಿನ ಅಷ್ಟೇ ಮೈಕ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೈಕ್ ತೊಗೊಂಡ್ಮೇಲೆ ಇದೆಲ್ಲ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೂ ಸುಮಾರು ಏನೇನೋ ತೊಗೊಳೋದಿತ್ತು. ಅದೆಲ್ಲ ತೊಗೊಂಡ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಬಟ್ ಅಂದ್ಕೊಂಡಿದ್ದೀನಿ ಇವತ್ತು ಸ್ಟಾರ್ಟ್ ಮಾಡಲೇಬೇಕು ಅಂತ, ಮತ್ತೆ ಸ್ಟಾಪ್ ಮಾಡೋದು ಬೇಡ ಅಂತ ಒಂದು ಕಡೆ ಅಂದ್ಕೊಂಡು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಕೆಲವೊಂದೊಂದನ್ನು ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಚೇಂಜಸ್ಸನ್ನು ಮಾಡಿಕೊಂಡು ಇನ್ಮೇಲೆ ವೀಡಿಯೋಸಲ್ಲಿ ಏನೇನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಶಾರ್ಟಾಗಿ ಹೇಳ್ಬಿಡ್ತೀನಿ. ಹೋಗ್ತಾ ನಿಮಗೆ ನಾನು ಏನು ಪ್ಲ್ಯಾನ್ ಮಾಡಿದ್ದೆ ಅಂತೇಳಿ ನಿಮಗೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲೆಲ್ಲ ನಿಮಗೆ ಗೊತ್ತಾಗುತ್ತೆ. ಶಾರ್ಟಾಗಿ ಹೇಳಬೇಕು ಅಂತ ಅಂದರೆ, ಇವಾಗ ಫಸ್ಟು ಡೈಲಿ ವ್ಲಾಗ್ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ
ನೈಟ್ವರೆಗೂ ನನ್ನ ಒಂದು ರೊಟೀನ್ ಏನಿದೆ ಎಲ್ಲದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಾರ್ನಿಂಗಿಂದ ಹಿಡಿದು ಈವ್ನಿಂಗ್ವರೆಗೂ ಕುಕ್ಕಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿ ಸರ್ಕಸ್ ಮಾಡ್ತಾಯಿದ್ದೀನಿ. ಅದರದ್ದು ಒಂದು ಏನಾದರೂ ಅಪ್ಡೇಟ್ಸ್ ಇದ್ದರೆ ಅದನ್ನಾಗಲಿ ಮತ್ತು ಸ್ಟಿಚಿಂಗಲ್ಲಿ ಅಷ್ಟೇ ಏನಾದರೂ ನಿಮಗೆ ಕಲಿಬೇಕು ಅಂತ ಇದ್ದರೆ ಅಥವಾ ಟಿಪ್ಸ್ಗಳೇನಾದರೂ ನನಗೆ ಗೊತ್ತಿರೋದಿದ್ದರೆ, ಜೊತೆಗೆ ಸ್ಯಾರಿ ಕುಚ್ಚಾಕೋದಿರ್ಬೋದು, ಈ ಥರ ಬೇರೆ ಏನೇನೋ ನಾನು ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಪ್ಲ್ಯಾನ್ನ ಮಾಡ್ಕೊಂಡಿದ್ದೀನಿ. ಪ್ಲ್ಯಾನ್ ಮಾಡಿಕೊಂಡೇ ಈ ಸಲ ನಾನು ಡಿಸ್ಕಂಟಿನ್ಯೂ ಆಗಲೇಬಾರ್ದು ಅಂತ ಅಂದ್ಕೊಂಡು ಪಾಸಿಟಿವ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಪಾಸಿಟಿವ್ನೆಸ್ ನನಗೆ ಕೊನೆಯವರೆಗೂ ಹೀಗೆ ಇರಲಿ, ಆ ಥರ ನೀವು ನಮಗೆ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು, ಅದರಲ್ಲಿ ಯಾವ ಪಾರ್ಟ್ ಇಷ್ಟ ಆಯಿತು, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದರಲ್ಲಿ ಯಾವುದನ್ನು ನೋಡೋದಕ್ಕೆ ಇಷ್ಟಪಡ್ತೀರಾ, ಈ ಥರ ಕೆಲವೊಂದು ಕಮೆಂಟ್ಸ್ಗಳನ್ನ ನೀವು ಹಾಕ್ತಾಯಿದ್ರೆ ನಮಗೂ ಕೂಡ ಖುಷಿಯಾಗುತ್ತೆ. ಪ್ರತಿಯೊಂದು ಕೆಲವೊಂದೊಂದು ಏನೋ ನಾನು ವಿಡಿಯೋ ಮಾಡದೇ ಇದ್ದಿದ್ದಕ್ಕೆ ಕಾರಣಗಳೂ ಇದೆ. ಅದು ಕೂಡ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಆದರೆ ಮತ್ತೆ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಹೇಳ್ತೀನಿ. ಇದೆಲ್ಲದೂ ನಿಮಗೆ ಗೊತ್ತಾಗಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಇದಿಷ್ಟನ್ನು ಏನು ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು. ಈಗ ನಾನು ಟಾರ್ಗೆಟಾಗಿ ತೊಗೊಂಡಿರೋದನ್ನು ತೋರಿಸ್ದೆ, ಸ್ಟಿಚಿಂಗ್ ಯಾವುದ್ಯಾವುದೆಲ್ಲ ಮಾಡಬೇಕು ಅಂತ ಹೇಳಿ. ಇವತ್ತು ಅಡುಗೆ ಮಾಡೋದಿರಲಿಲ್ಲ, ಬೆಳಿಗ್ಗೆ ಪಲಾವ್ ಹಂಗೆ ಇತ್ತು, ಜಾಸ್ತಿ ಮಾಡಿದರು ನನ್ನ ಹಸ್ಬೆಂಡು. ಹಂಗಾಗಿ ಅದೇ ತಿಂದರೆ ಆಯಿತು ಅಂಥೇಳಿ ನೈಟ್ಗೆ ಪ್ಲ್ಯಾನ್ ಮಾಡಿಕೊಂಡೆ. ಅದಕ್ಕಾಗಿ ಸಂಜೆ ಸ್ವಲ್ಪ ಸ್ವಲ್ಪ ಹೊತ್ತು ಸ್ಟಿಚಿಂಗ್ ಆದಮೇಲೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ವಾಕು ಆದಂಗೆ ಆಗುತ್ತೆ, ಹೊರಗಡೆನೂ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳಿ ವಾಕ್ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಹಾಗೇ ಬಂದಮೇಲೆ ನೆಕ್ಸ್ಟ್ ಮತ್ತೆ ಸ್ಟಿಚಿಂಗಿಗೆ ಕೂತ್ಕೊಂಡೆ. ಅದೊಂದು ಬ್ಲೌಸು ಮತ್ತು ಈ ಬ್ಲೌಸನ್ನು ನಾನು ಸ್ಟಾರ್ಟಿಂಗಲ್ಲಿ ತೋರಿಸಿರಲಿಲ್ಲ, ಬಟ್ ಇದು ಕೂಡ ಅರ್ಜೆಂಟಾಗಿ ಬೇಕು ಅಂತ ಹೇಳಿ ಮಧ್ಯದಲ್ಲಿ ಬಂದಿದ್ದು. ಹಂಗಾಗಿ ಇದು ಒಂದು ಸ್ಟಿಚ್ ಮಾಡಬೇಕಿತ್ತು. ಅದಕ್ಕಾಗಿ ನಾನು ಫ್ರಾಕ್ ಮತ್ತು ಇನ್ನೊಂದು ಗ್ರೀನ್ ಕಲರ್ ಬ್ಲೌಸ್ ತೋರಿಸಿದ್ನಲ್ವ, ಅದನ್ನು ಸ್ಟಾಪ್ ಮಾಡಿದೆ. ಯಾಕಂದರೆ ಇದು ಸ್ವಲ್ಪ ಡಿಸೈನ್ ಕೂಡ ಇತ್ತು, ಸರ್ಕಲ್ ಥರ. ಅದು ಇದೆಲ್ಲ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿದೆ. ಆದ್ರೂ ಈ 3 ಬ್ಲೌಸನ್ನು ಕಂಪ್ಲೀಟಾಗಿ ಫಿನಿಷ್ ಮಾಡೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಹಂಗಂತ ಹೇಳಿ ನಾನು ತೋರಿಸಿದ್ನಲ್ವ ಮಧ್ಯಾಹ್ನ, ಆ ಟೈಮಿಂದನೂ ಇಲ್ಲಿವರೆಗೂ ನಾನು ಸ್ಟಿಚಿಂಗನ್ನೇ ಮಾಡಿಲ್ಲ. ತೋರಿಸ್ದೆ, ವಾಕ್ ಹೋಗಿದ್ವಿ 1 ಅವರ್ ಗಟ್ಟಲೆ. ಮನೆಗೆ ಬಂದಮೇಲೆ ಸ್ವಲ್ಪ ಕಾಫಿ ಟೀ ಟೈಮ್ ಅಥವಾ ನನ್ನ ಹಸ್ಬೆಂಡ್ ಮನೆಗೆ ಬರ್ತಾರಲ್ವ ಸ್ವಲ್ಪ ಮಧ್ಯದಲ್ಲಿ, ಆ ಟೈಮಲ್ಲಿ ಮಕ್ಕಳು ಬಂದಾಗ ಅಲ್ಲೆಲ್ಲ ಸ್ವಲ್ಪ ಟೈಮ್ ಹೋಗಿರುತ್ತೆ. ಎಕ್ಸಾಕ್ಟಾಗಿ ನಾನು ಎಷ್ಟು ಟೈಮಲ್ಲಿ ಒಂದು ಬ್ಲೌಸನ್ನು ಹೊಲಿತೀನಿ ಈ ಥರ ಏನಾದರೂ ಗೊತ್ತಾಗಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ನಾನು ಅದನ್ನು ಶೇರ್ ಮಾಡ್ಕೋತೀನಿ. ಅದಾದಮೇಲೆ ಇದೊಂದು ರೆಸಿಪಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೇ ಈಗ ನಾನು ಇನ್ನೂ ಒಂದು ಅಂದ್ಕೊಂಡಿರೋದು ಏನು ಅಂದರೆ, ವಾರದಲ್ಲಿ 2 to 3 ವೀಡಿಯೋಸ್ ಮಾತ್ರ, ಲಾಂಗ್ ವೀಡಿಯೋಸ್ ಮಾತ್ರ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಡೈಲಿ ಆದಷ್ಟು ನಾನು ಒಂದು ಶಾರ್ಟ್ ವೀಡಿಯೋನ 1 ಮಿನಿಟ್ ವೀಡಿಯೋನ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆಯೇ ಯಾಕಂದರೆ ನಾನು ಇಷ್ಟೊಂದು ಕೇಳ್ತಿರೋದು ಏನಕ್ಕೆ ಅಂತ ಅಂದರೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆದಷ್ಟು ನನಗೂ ಖುಷಿಯಾಗುತ್ತೆ. ಇಷ್ಟು ಜನಕ್ಕೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದಾರೆ ಅಂದರೆ ನಾನು ವಿಡಿಯೋ ಮಾಡ್ಬೋದು ಅಂತ ಮೋಟಿವೇಶನ್ ಸಿಗುತ್ತೆ. ನನಗೆ ನಾನೇ ಮೋಟಿವೇಟ್ ಮಾಡ್ಕೋತಾನೆ ಇರ್ತೀನಿ ಅವಾಗವಾಗ. ಆದರೆ ಕೆಲವೊಂದು ಟೈಮು ವ್ಯೂವ್ಸ್ ಕಡಿಮೆ ಬಂದಾಗ, ಈ ಥರ ಏನಾದರೂ ಆದಾಗ ಕೆಲವೊಂದು ಟೈಮ್ ನಾನೇ ಅಂತ ಅಲ್ಲ, ಎಲ್ಲ ಯೂಟ್ಯೂಬರ್ಸು ಕುಗ್ಗೋದಂತೂ ಗ್ಯಾರಂಟಿ. ನನಗೂ ಹಾಗೆ ಆಗ್ತಾ ಇರುತ್ತೆ. ಬಟ್ ನಾನು ಯಾವತ್ತೂ ವ್ಯೂವ್ಸ್ ಕಡಿಮೆ ಬಂದಿದೆ ಅಂತ ಕುಗ್ಗಿ ನಾನು ವಿಡಿಯೋನ ಸ್ಟಾಪ್ ಮಾಡಿಲ್ಲ. ಮಧ್ಯೆ ಕೆಲವೊಂದು ರೀಸನ್ನಿಂದನೇ ಸ್ಟಾಪ್ ಮಾಡಿದ್ದೆ. ಬಟ್ ಅದೇನು ರೀಸನು ಏನು ಎತ್ತ ಅಂತ ನಾನು ಹೇಳಿದ್ದೀನಿ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಅಂತ. ಈಗ ಬಂದು ನಾನು ರೆಸಿಪಿನ ತೋರಿಸ್ದೆ ಅಲ್ವಾ, ಅದು ಬಂದು ಈರುಳ್ಳಿ ಹುರಿದು ರೈಸ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ಏನೇನು ಹಾಕಿದ್ದೆ ಅಂತ ಎಲ್ಲದನ್ನು ನೋಡಿದ್ರಿ. ಅದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ, ಏನೇನು ಹಾಕಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನಾನು ಬರೆಯೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಈ ರೈಸ್ ಅಂತೂ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಇಂಗ್ರೀಡಿಯೆಂಟ್ ಅಂದರೆ ಆದಷ್ಟು ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಟೇಸ್ಟ್ ಚೆನ್ನಾಗಿತ್ತು. ಮಕ್ಕಳಿಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ನಮ್ಮನೇಲಿ ಸ್ವಲ್ಪ ರೈಸ್ ಐಟಮ್ ಜಾಸ್ತಿ ಮಾಡಿ ರೈಸ್ ಐಟಮ್ ಅಂತ ಅಂದಿದ ತಕ್ಷಣ ಮುಖನೇ ಸಣ್ಣಗೆ ಮಾಡೋರು. ಇವತ್ತು
ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದೆ. ಅದೇನು ರೈಸ್ ಅಲ್ವಲ್ಲ ಅಂತ. ಬಟ್ ಉಪ್ಪಿಟ್ಟಿಗೆ ಹೋಲಿಸ್ಕೊಂಡ್ರೆ ಬೇರೆ ಏನಾದರೂ ಮಾಡಿ ಮಮ್ಮಿ ಅಂತಂದರು. ಇದನ್ನು ಮಾಡಿದ್ದಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ನಮ್ಮ ಮನೇಲಿ ನನಗೆ ಮಾತ್ರ ಉಪ್ಪಿಟ್ಟು ಅಂದರೆ ಫೇವ್ರೇಟು. ಇವತ್ತು ನನ್ನ ಫೇವ್ರೇಟ್ ಇಲ್ಲ, ಮಕ್ಕಳಿಗೇನೋ ಮಾಡೋಕ್ಕೋಗಿ ಹಿಂಗಾಯ್ತಲ್ಲ, ಚೆನ್ನಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಮಾಡಿಬಿಟ್ಟು ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಲೇಬೇಡಿ. ಇವಾಗ ರೈಸೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಂಚ್ ಬಾಕ್ಸ್ ರೆಡಿ ಮಾಡಬೇಕಿತ್ತು. ಹಂಗಾಗಿ ಇವಾಗ ಬಾಕ್ಸಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಯಾಕಂದರೆ ರಾತ್ರಿ ಸ್ವಲ್ಪ ಲೇಟ್ ಆಗೋಯ್ತಲ್ವ ಮಲಗೋ ಅಷ್ಟೊತ್ತಿಗೆ. ಮತ್ತು ಸ್ವಲ್ಪ ಓವರ್ ಹೀಟ್ ಆಗಿಬಿಟ್ಟಿದ್ದೆ ನನಗೆ ಬಾಡಿ. ಹಂಗಾಗಿ ಸ್ವಲ್ಪ ಕಾಲೂರಿ ಬರ್ತಾ ಇರುತ್ತೆ. ಅದಕ್ಕೂ ಸ್ವಲ್ಪ ನಿದ್ದೆನೇ ಬರೋದಿಲ್ಲ ರಾತ್ರಿ ಹೊತ್ತು. ಹಂಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದಿದ್ದು ಲೇಟೇ ಆಗೋಯಿತು. ಆದರೂ ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡ್ಕೊಳ್ಳೇಬೇಕಲ್ಲ ಅಂತ ಹೇಳಿ ಇವಾಗ ಬೇಗ ಬೇಗ ಮುಗಿಸಿ ಎಲ್ಲನೂ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಡೋಣ ಫಸ್ಟು, ಆಮೇಲೆ ನನ್ನ ಕೆಲಸಗಳೆಲ್ಲ ಇದ್ದಿದ್ದೆ ಅಂತ ಅಂದ್ಕೊಂಡು ಪಟಾಪಟ್ ಅಂತ ಕೆಲಸ ಮಾಡ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂದು ಏನು ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಹೆವಿ ಮಾಡ್ಕೊಂಡ್ಬಿಟ್ಟಿದ್ದೆ. ನನಗೆ ಟೈಮೇ ಸಿಗ್ತಾ ಇರಲಿಲ್ಲ. ನನ್ನನ್ನು ನಾನು ಕೇರ್ ಮಾಡೋದಕ್ಕಾಗಲಿ, ಮಕ್ಕಳಿಗೇನಾದರೂ ಎಕ್ಸ್ಟ್ರಾ ಟೈಮ್ ಕೊಡಬೇಕು ಅಂತಾಗಲಿ, ಅಥವಾ ಸ್ಟಿಚಿಂಗಿಗೆ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಅಂತಾಗಲಿ, ಏನೇ ಅಂದ್ಕೊಂಡ್ರೂ ಯಾವುದಕ್ಕೂ ಟೈಮ್ ಇಲ್ವಾ, ನಾನು ಒಬ್ಬಳೇ ಕೆಲಸ ಮಾಡ್ತಾಯಿದ್ದೀನಾ, ಇಷ್ಟೊಂದು ಕೆಲಸ ಮಾಡ್ತೀನಾ, ಈ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಇನ್ನೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಲ್ಲದಕ್ಕೂ ಇಷ್ಟು ಟೈಮ್ ಅಂತೇಳಿ ನಾನು ಟೈಮ್ ಟೇಬಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ ಟೈಮ್ ಟೇಬಲ್ ಬಗ್ಗೆ ಏನಾದರೂ ಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ಡೀಟೇಲಾಗಿ, ನಾನು ಯಾವ ರೀತಿಯಾಗಿ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಯಾಕಂದರೆ ಕೆಲವೊಬ್ಬರು ಹೇಳ್ತಾರೆ ಏನಂತ, ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣವೇ ಇವತ್ತು ಸಂಜೆವರೆಗೂ ನಂದು ಏನೇನೆಲ್ಲ ಕೆಲಸ ಇದೆ ಅಂತ ನೋಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಬಟ್ ನಾನು ಅದನ್ನು ಕೂಡ ಟ್ರೈ ಮಾಡಿದೆ. ನನಗೆ ಯಾವ ಥರ ಆಯಿತು ಅಂತಂದರೆ, ನೋಟ್ ಮಾಡ್ಕೋಬೋದು, ಬಟ್ ನನಗೆ ಇವಾಗ ಸ್ಟಿಚಿಂಗ್ದು ಅಂತ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಇತ್ತು ಅಂದರೆ, ಆ ಟೈಮಲ್ಲಿ ನಾನು ಸ್ಟಿಚ್ ಮಾಡಿ ಮುಗಿಸಿ ನೆಕ್ಸ್ಟು ನನ್ನ ಮಗನಿಗೆ ಓದಿಸೋದು ನನಗದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಹಂಗಾಗಿ ಅಲ್ಲಿ ಕೂಡ ಟೈಮ್ ಕೊಡಬೇಕಾಗುತ್ತಲ್ವ, ಅದು ನನಗೆ ಅಡ್ಜಸ್ಟ್ ಆಗ್ತಿರಲಿಲ್ಲ. ಯಾಕಂದರೆ ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಸುಸ್ತಾಯಿತು ಅಂದ ತಕ್ಷಣ ಆಮೇಲೆ ಟೈಮ್ ಇದೆ ಅಲ್ವಾ ಸ್ಟಿಚ್ ಮಾಡೋಣ ಅಂತೇಳಿ ಎದ್ಬಿಡ್ತಿದ್ದೆ. ಅದಾದಮೇಲೆ ನನ್ನ ಮಗನಿಗೆ ಓದಿಸೋ ಟೈಮಲ್ಲಿ ನಾನು ಸ್ಟಿಚಿಂಗ್ ಮಾಡ್ತಾ ಕೂರ್ತಾಯಿದ್ದೆ. ಅದು ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಯಿತು. ಹಂಗಾಗಿಬಿಟ್ಟು ನಾನು ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಟೈಮ್ ಟೇಬಲ್ ಏನು ರೆಡಿ ಮಾಡ್ಕೊಂಡಿದ್ದೀನಿ, ಕೆಲವೊಂದೊಂದು ಅಂದರೆ ನನಗೆ ನಾನು ಏನು ಕೇರ್ ಮಾಡಬೇಕಲ್ವ ಆ ಟೈಮ್ ಆಗಲಿ, ಅಥವಾ ಈಗ ಅದರಲ್ಲೂ ಸ್ವಲ್ಪ ಮೀ ಟೈಮ್ ಅಂತ ಮಾಡ್ಕೊಂಡಿದ್ದೀನಿ. ಆ ಮೀ ಟೈಮು ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ. ಆ ಟೈಮಲ್ಲಿ ನನಗೇನಾದರೂ ಎಕ್ಸ್ಟ್ರಾ ಸ್ಟಿಚಿಂಗ್ ಇತ್ತು ಅಂತಂದರೆ ಅಲ್ಲಿ ಕೊಡಬೇಕೋ ಹೊರತು ನನ್ನ ಮಗನಿಗೆ ಟೈಮ್ ಕೊಡದೇ ಇರಬಾರ್ದು. ಈ ಥರ ಎಲ್ಲನೂ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡೋದನ್ನು ಕಲ್ತಿದ್ದೀನಿ ಅನ್ನೋ ಥರ ಫೀಲ್ ಬರ್ತಾಯಿದೆ. ಅದಕ್ಕಾಗಿಯೇ ನಾನು ಈಗ ಯೂಟ್ಯೂಬು ಮಾಡೋದಷ್ಟು ಈಸಿ ಇಲ್ಲ. ಎಡಿಟಿಂಗ್ ಆಗಲಿ, ಅಪ್ಲೋಡಿಂಗ್ ಆಗಲಿ, ಎಲ್ಲದನ್ನು ತುಂಬ ಅಂದರೆ ತುಂಬ ಟೈಮ್ ಬೇಕು. ಅದೆಲ್ಲದಕ್ಕೂ ಯಾವ ರೀತಿಯಾಗಿ ಟೈಮ್ ಮಾಡ್ಕೊಂಡಿದ್ದೀನಿ, ಏನು ಎತ್ತ ಎಲ್ಲದನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಅದಕ್ಕಾಗಿ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಈಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು, ನಂದು ಡ್ರೆಸ್ಸು ಟೈಟ್ ಇತ್ತು ಅಂತೇಳಿ ಸ್ಟಿಚಿಂಗ್ ಓಪನ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಇವಾಗ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದೆ. ಇವಾಗ ಹಂಗೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗನೆ ನಾನು ಮಠಕ್ಕೆ ಹೋಗಿ ಬರಬೇಕಿತ್ತು. ಮಠದಲ್ಲಿ ಒಂದು ಸೇವೆ ಸಲ್ಲಿಸಬೇಕಾಗಿತ್ತು. ಹಂಗಾಗಿ ಬೇಗ ಹೋಗಿ ಬೇಗ ಬಂದುಬಿಡೋಣ, ಸ್ಟಿಚಿಂಗಿಗೆ ಬೇಗ ಹೋಗಿ ಬೇಗ ಬಂದ್ರೇ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ರಾಯರ ಫೋಟೋ ದೇವ್ರ ಮನೇಲಿಲ್ಲ. ಈಗ ಎಲ್ಲರೂ ಹೇಳ್ತಾ ಇದ್ರಲ್ವ, ಹಂಗೇ ನಾನು ಸಪ್ರೇಟಾಗಿ ಫೋಟೋಗೆ ಜಾಗ ಮಾಡಿದ್ದೀನಿ. ಎಲ್ಲಿ ಮಾಡಿದ್ದೀನಿ ಏನು ಎತ್ತ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಆವಾಗ ವಿಡಿಯೋ ಮಾಡ್ಕೊಳ್ಳುವಾಗ ಏನಾಯ್ತಂದರೆ ಅರ್ಜೆಂಟಾಗಿ ನಾನು ಹೋಗಬೇಕಾಗಿತ್ತು. ಹಂಗಾಗಿ ನಾನು ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿದೆ. ಫ್ರೆಂಡ್ಸ್, ಏನು ಗೊತ್ತಾ, ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ರಾಯರ ಮಠಕ್ಕೆ ಹೋಗಬೇಕಿತ್ತು. ಇವತ್ತು ಗುರುವಾರ ಅಲ್ವಾ, ಮಠಕ್ಕೆ ಹೋಗಿ ಅಲ್ಲೂ ಕೂಡ ಒಂದು ಸೇವೆನ ಸಲ್ಲಿಸಿ ಮನೆಗೆ ಬಂದ ಮೇಲೆ ತಿಂಡಿ ತಿಂದು ಇವಾಗ ಮತ್ತೆ ಸ್ಟಿಚಿಂಗ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ನಿನ್ನೆ ತೋರಿಸಿದ್ರಲ್ಲಿ ಒಂದು ಬ್ಯಾಲೆನ್ಸ್ ಇತ್ತಲ್ವ, ಅದೊಂದು ಸ್ಟಿಚ್ ಮಾಡಬೇಕು. ಮತ್ತು ಫ್ರಾಕ್ ತೋರಿಸಿದ್ದೆ ಅಲ್ವಾ, ಅದು ಕೂಡ ನಿನ್ನೆ ಅರ್ಜೆಂಟ್ ಇಲ್ಲ ಅಂತ ಅಂದ್ಬಿಟ್ಟು ಅದೊಂದು ಸ್ಟಾಪ್ ಮಾಡಿ ಬೇರೆ ಬ್ಲೌಸ್ ಹೊಲ್ದಿದ್ದಾಯಿತು. ಹಂಗಾಗಿ ಇವಾಗ ಅದೊಂದು ಸ್ಟಿಚ್ ಮಾಡಬೇಕು. ಇನ್ನೂ ಜಾಸ್ತಿ ಇದ್ದಾವೆ, ಉಳಿಯೋಕ್ಕೇನಿಲ್ಲ ಅಂತಲ್ಲ. ಆಮೇಲೆ ತೋರಿಸ್ತೀನಿ, ಕೆಳಗಿದೆ ಸಿಗ್ತಾಯಿಲ್ಲ. ತುಂಬಾ ಇದೆ, ಹಬ್ಬ ಅಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬಟ್ಟೆಗಳಿದೆ ಸ್ಟಿಚಿಂಗ್ದು.
ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ವೀಡಿಯೋಸ್ನ ಮಾಡ್ತೀನಿ. ಪೂರ್ತಿಯಾಗಿ ವೀಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಮತ್ತು ನಿಮಗೇನಾದರೂ ಕ್ವಶನ್ ಕೇಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಂಗೆ ವೀಡಿಯೋನ ಕಂಟಿನ್ಯೂ ಮಾಡೋಣ. ಹಾಗೆ ಇದೊಂದು ರೆಸಿಪಿನ ಶೇರ್ ಮಾಡಬೇಕಂತ ಅಂದ್ಕೊಂಡೆ. ಅದನ್ನು ಇಂಗ್ರೀಡಿಯೆಂಟ್ ಎಲ್ಲ ಹಾಕ್ತೀನಿ ಆ ರೆಸಿಪಿದು. ಈ ರೆಸಿಪಿನ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಒಂದು ಸಲ ನೋಡಿಬಿಡಿ. ಯಾಕಂದರೆ ಇದು ನನ್ನ ಮಗಳು ಮಾಡಿರೋದು ರೆಸಿಪಿ. ಯೂಟ್ಯೂಬಲ್ಲೇ ನೋಡಿಕೊಂಡು ಮಾಡ್ತೀನಿ ಅಂತ ಹೇಳಿ ಅಂದರು. ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಈ ಥರ ಮಾಡು ಅಂತ ನಾನು ಹೇಳ್ಕೊಟ್ಟೆ. ಹಾಗಾಗಿ ಸರಿ ಅಂತ ಮಾಡ್ತಾಯಿದ್ರು. ಕೆಲವೊಂದು ಗೊತ್ತಾಗದೇ ಇರೋದನ್ನು ನಾನು ಹೇಳ್ಕೊಡ್ತಾ ಇದ್ದೆ. ಬಟ್ ಟೇಸ್ಟಿಗೆ ಏನೇನು ಬೇಕೋ ಎಲ್ಲನೂ ಮಾಡಿರೋದು ಅವರೇ. ಹಾಗಾಗಿ ಖುಷಿಯಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಬೋದು. ನಿಮ್ಮ ಮನೆಯಲ್ಲೂ ನನ್ನ ಮಗಳ ಏಜಿನವರು ಮಕ್ಕಳು ಇದ್ದರೆ ದಯವಿಟ್ಟು ಈ ವಿಡಿಯೋನ ತೋರಿಸಿ. ಅವ್ರಿಗೆ ಕೂಡ ಖುಷಿ ಆಗ್ಬೋದು, ಅಥವಾ ನಾನು ಕೂಡ ಮಾಡೋಣ ಅಂತ ಅನಿಸ್ಬೋದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇವಾಗ ಇದು ಬಂದು ಪನ್ನೀರು ಮನೆಯಲ್ಲೇ ಮಾಡಿರೋದು. ಒಂದು ಸಲ ಹಾಲು ತುಂಬ ಜಾಸ್ತಿ ಇತ್ತು, ಮೊನ್ನೆ ಡೈರಿಲಿ ತೊಗೊಂಬಂದಿದ್ರು. ಅದನ್ನು ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳಿ ಪನ್ನೀರ್ ಮಾಡಿಟ್ಕೊಂಡಿದ್ದೆ. ಅದನ್ನೇ ಯೂಸ್ ಮಾಡಿಕೊಂಡು ಪನ್ನೀರ್ ರೋಲ್ನ ಮಾಡ್ತಾಯಿದ್ದಾರೆ. ಇವಾಗ ಒಂದು ಸೌಟಷ್ಟು, ಆ ಸೌಟ್ ನೋಡ್ತಾ ಇದ್ದೀರಲ್ವ, ಅದ್ರಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ, ಮೊಸರು. ಅದಕ್ಕೆ ಅದರಲ್ಲೇ ಒಂದು ಸೌಟಷ್ಟು ಎಣ್ಣೆ, ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಎರಡೂ ಮಿಕ್ಸ್ ಮಾಡಿರುವಂಥ ಪೌಡರು, ಜೊತೆಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನನ್ನು ಹಿಂಡ್ಕೊಡ್ತಾ ಇದ್ದೀನಿ. ಸ್ವಲ್ಪ ನಾನು ಏನೋ ಇಂಗ್ರೀಡಿಯೆಂಟ್ ಎಲ್ಲ ಯಾವ್ದ್ಯಾವ್ದು ಎಷ್ಟೆಷ್ಟು ಹಾಕಬೇಕು ಅಂತಲೂ ಹೇಳಿದೆ ಸ್ಟಾರ್ಟಿಂಗಲ್ಲಿ. ಮತ್ತು ಜಾಸ್ತಿ ಎಲ್ಲ ಹಾಕ್ಬಿಟ್ರೆ ಕಷ್ಟ ಅಂತ, ಯಾಕಂದರೆ ಖಾರದ ಪುಡಿ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಖಾರ ಇದೆ. ಹಂಗಾಗಿ ಗೊತ್ತಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂತ. ಆಮೇಲೆ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಂದಕ್ಕೆ ಏನೆಲ್ಲ ಮಾಡಿದ್ದಾರೆ ಅದೆಲ್ಲ ಅವರೇ ಮಾಡಿರೋದು. ಸ್ವಲ್ಪ ವಾಯ್ಸ್ ಓವರ್ ಕೊಡುವಾಗ ನನಗೆ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ಇಲ್ಲಿ ಇಂಗ್ರೀಡಿಯೆಂಟ್ ಹಾಕುವಾಗ ಜೊತೆಲಿ ನಾನು ಇದ್ದೆ, ಕೆಲವೊಂದೊಂದು ನಾನೇ ಹಾಕಿದ್ದೀನಿ. ಹಂಗಾಗಿ ನನಗೆ ಸರಿಯಾಗಿ ಗೊತ್ತಾಗುತ್ತೆ. ಅಲ್ಲಿ ಮಾಡುವಾಗ ಅವರೇ ಮಾಡಿರೋದಲ್ವ, ಹಂಗಾಗಿ ಇದಿಷ್ಟನ್ನು ಹಾಕಿ ಪನ್ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಸೈಡಲ್ಲಿ ಇಟ್ಟರೆ ತರಕಾರಿ ಹೆಚ್ಕೊಳ್ಳೋವರೆಗೂ ಸ್ವಲ್ಪ ಮ್ಯಾರಿನೇಟ್ ಆಗುತ್ತೆ. ಹಂಗಾಗಿ ಇವಾಗ ನಾನು ಸ್ವಲ್ಪ ಏನು ಎಲ್ಲದಕ್ಕೂ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು. ಇತ್ತಲ್ವ, ಅದರಲ್ಲಿ ಬೇರೆ ಏನು ರೆಸಿಪಿ ಮಾಡ್ತಾರೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಫ್ರೈಡ್ ರೈಸ್ ಮಾಡೋಣ ಅಂತ ತೊಗೊಂಬಂದಿದ್ದು, ಬಟ್ ಜಾಸ್ತಿನೇ ಕೊಟ್ಟಿದ್ರಲ್ವ, ಹಂಗಾಗಿ ಅಷ್ಟೂ ಏನು ಮಾಡೋದು ಅಂತ ಎಲ್ಲದಕ್ಕೂ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ, ಈರುಳ್ಳಿ ಹೂನು ಕೂಡ ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ. ಅದಾದಮೇಲೆ ಉದ್ದುದ್ದ ಹೆಚ್ಕೊಂಡಿರೋ ಟೊಮೊಟೊನ ಹಾಕಿ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಈ ಒಗ್ಗರಣೆಗೆ ಎಷ್ಟು ಬೇಕಲ್ವ ಅಷ್ಟು ಮಾತ್ರ ಚೂರೇ ಚೂರು ಉಪ್ಪು ಹಾಕಿ ಗೂರಾಡ್ತಾ ಇದ್ದಾರೆ. ಇವಾಗ ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಉಪ್ಪೆಲ್ಲ ಹತ್ತಿದೆ, ಚೆನ್ನಾಗಿ ಫ್ರೈ ಆಗಿದೆ, ಫ್ರೈಡ್ ರೈಸ್ದು ಗೊಜ್ಜು ಥರ ಅಂತ ಅಂದಾಗ ನಾವು ಏನು ಪನ್ನೀರು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕಬೇಕು. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ಇದರಲ್ಲಿ ಸ್ವಲ್ಪ ಹಸಿ ವಾಸನೆ ಇದೆಯಲ್ಲ ಮೊಸರುದೆಲ್ಲ, ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಹಾಕಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊತಾ ಇರಬೇಕು. ಅದಾದಮೇಲೆ ಲಾಸ್ಟಲ್ಲಿ ಎಲೆಕೋಸು ಇದ್ದಿದ್ದು ಮರ್ತೋಗಿದ್ದೆ. ಆಮೇಲೆ ಎಲೆಕೋಸು ಹಾಕೋಮು ಚೆನ್ನಾಗಿರುತ್ತೆ ರೋಲಲ್ಲಿ. ಈ ಚಿಕನ್ ರೋಲ್ ಥರದ್ದೆಲ್ಲ ಇರುತ್ತಲ್ವ, ಅದಕ್ಕೆ ಹಾಕಿರೋದು ನೋಡಿದ್ದೀನಿ ಅಂತ. ಸರಿ, ಕ್ರಂಚಿಯಾಗಿ ಸಿಗುತ್ತೆ ಹಾಕು ಅಂತ ಹೇಳಿದೆ. ಸರಿ ಅಂತ ಅಂದ್ಬಿಟ್ಟು ಹಾಕಿದ್ರು ಲಾಸ್ಟಲ್ಲಿ ಕಟ್ ಮಾಡಿ. ಅದು ಕ್ರಂಚಿಯಾಗೆ ಸಿಗ್ತಾಯಿತ್ತು, ಸಖತ್ತಾಗಿತ್ತು. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಈ ಥರ ಡ್ರೈ ಥರನೇ ಇರಬೇಕು, ಫುಲ್ ಗೊಜ್ಜು ಥರ ಇರಬಾರ್ದು, ತೀರಾ ಮತ್ತು ಫುಲ್ಲು ಡ್ರೈ ಥರನೂ ಇರಬಾರ್ದು. ಚೂರು ಬೇಕಿದ್ರೆ ಫುಲ್ ಡ್ರೈ ಆಯಿತು ಅಂದರೆ ಮೊಸರು ಅಥವಾ ಒಂದು 2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ಅದು ರೆಡಿ ಆಯಿತು. ಇವಾಗ ಬೆಳಿಗ್ಗೆ ಮಾಡಿದ ಚಪಾತಿ ಇದು, ಚಪಾತಿಗೆ ಮಾಡಿ ತೋರಿಸ್ತಾ ಇರೋದು. ಇದಕ್ಕೆ ಬೇಕಂದರೆ ಮೈದಾ ಹಿಟ್ಟಿಂದು ರೋಟಿ ಥರ ಮಾಡ್ಕೋತಾರಲ್ವ, ಅದನ್ನು ಮಾಡ್ಕೋಬೋದು. ನಾವು ನಮ್ಮ ಮನೇಲಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡಲ್ಲ, ಹಂಗಾಗಿ ನಾನು ಚಪಾತಿ ತೋರಿಸ್ತಾ ಇದ್ದೀನಿ. ಚಪಾತಿಲೂ ಮಾತ್ರ ಸಖತ್ತಾಗಿತ್ತು. ಉಳಿದಿರೋ ಚಪಾತಿಗೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಅಂದರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಅಥವಾ ನನ್ನ ಮಗಳು ಏಜಿನವ್ರ ಮಕ್ಕಳಿದ್ರೆ ತೋರಿಸಿ ಸಾಕು, ಅವರೇ ಮಾಡ್ಕೊಂಡು ತಿಂತಾರೆ. ಸಖತ್ ಈಸಿ ಇದೆ ಅಲ್ವಾ. ಹಂಗಾಗಿ ಇವಾಗ ಹಂಗೇ ರೋಲ್ ಮಾಡ್ತಾಯಿದ್ರು. ರೋಲ್ ಮಾಡಿಬಿಟ್ಟು ನನಗೂ ಕೊನೆಗೆ ಒಂದು ರೋಲ್ ಕೊಟ್ಟರು, ನನ್ನ ಮಗನಿಗೊಂದು ಕೊಟ್ಟರು. ನನ್ನ ಹಸ್ಬೆಂಡ್ ಇರಲಿಲ್ಲ ಮನೆಯಲ್ಲಿ, ಅವ್ರು ಬಂದಮೇಲೆ ಮಾಡಿಕೊಟ್ರಾಯ್ತು ಅಂತ ಹೇಳಿ ಎತ್ತಿಟ್ವಿ.
ಅದಾದಮೇಲೆ ನಾವು ಕೂಡ ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ಕೊನೆಯವರೆಗೂ ನೋಡಿದವ್ರಿಗೆ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆಯೇ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಫ್ಯಾಮಿಲಿ ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತಾ ಇದೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಏನಾದರೂ ಕನ್ಫ್ಯೂಷನ್ ಇದ್ರೂ ಕೂಡ ನೀವು ಕೇಳ್ಬೋದು, ಅಥವಾ ಬೇರೆ ಇನ್ನೂ ಏನಾದರೂ ವಿಡಿಯೋದಲ್ಲಿ ಆ್ಯಡ್ ಮಾಡಬೇಕು ಅಂದ್ರೂ ಹೇಳ್ಬೋದು. ಯಾವುದನ್ನು ನಾನು ಇದು ಮಾಡಲ್ಲ, ಎಲ್ಲದನ್ನು ತೊಗೋತೀನಿ. ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಎರಡನ್ನೂ ತೊಗೋತೀನಿ. ಬಟ್ ತಲೆಗೆ ತೊಗೋಬಾರ್ದು ನೆಗೆಟಿವ್ನ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.